ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಫ್ರೆಂಡ್ಸ್, ಈ ವಿಡಿಯೋ ಬಂದುಬಿಟ್ಟು ನನ್ನ ಫಸ್ಟ್ ವ್ಲಾಗ್. ಈ ಚಾನಲ್ನಲ್ಲಿ ನಾನು ಹೊಸದಾಗಿ ಯೂಟ್ಯೂಬ್ನ ಯಾವ ರೀತಿ ಸ್ಟಾರ್ಟ್ ಮಾಡೋದು ಮತ್ತು ಯೂಟ್ಯೂಬಿಗೆ ಸಂಬಂಧಪಟ್ಟಂತಹ ಎಲ್ಲ ವಿಡಿಯೋಗಳನ್ನೂ ಈ ಚಾನಲ್ನಲ್ಲಿ ನಾನು ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ ಹೆಸರು ಬಂದ್ಬಿಟ್ಟು ಸಾನು ಕ್ರಿಯೇಟರ್ 0.2 ಅಂತ. ಇದು ಬಂದ್ಬಿಟ್ಟು ನನ್ನ ಚಾನಲ್ ಹೆಸರಾಗಿರುತ್ತೆ. ಮತ್ತೆ ಬಂದ್ಬಿಟ್ಟು ಫ್ರೆಂಡ್ಸ್, ನಾನು ಈ ಚಾನಲ್ನಲ್ಲಿ ಬರೀ ಯೂಟ್ಯೂಬಿಗೆ ಸಂಬಂಧಪಟ್ಟಂತಹ ವಿಡಿಯೋಸ್ಗಳನ್ನು ಹಾಕ್ತೀನಿ. ಬರೀ ಒಂದು ಸ್ಮಾರ್ಟ್ಫೋನ್ ಇದ್ರೆ ಸಾಕು, ನಾವು ಯಾವ ರೀತಿ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡ್ಬೋದು, ಮತ್ತು ನಾನು ಯಾವ ರೀತಿ ಎಲ್ಲ ನನಗೆ ಈ ಯೂಟ್ಯೂಬ್ನಲ್ಲಿ ಬಂದಮೇಲೆ ನನಗೆ ಯಾವುದೆಲ್ಲ ಎಕ್ಸ್ಪೀರಿಯನ್ಸ್ ಇದೆ, ಮತ್ತು ಯಾವ ರೀತಿ ನಾವು ವ್ಯೂಸ್ ಜಾಸ್ತಿ ಮಾಡ್ಕೋಬೋದು, ಮತ್ತು 1000 ಸಬ್ಸ್ಕ್ರೈಬರ್ಸ್ನ ನಾವು ಯಾವ ರೀತಿ ಬೇಗ ನಾವು ಗೇನ್ ಮಾಡ್ಕೋಬೋದು, ಇದರ ಬಗ್ಗೆ ಎಲ್ಲ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಡೈಲಿ ವಿಡಿಯೋ ಆಗಿರುತ್ತೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ಯಾರಿಗೆಲ್ಲ ಈ ರೀತಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀರಾ, ಪ್ಲೀಸ್ ಈ ಚಾನಲ್ನ ಫಾಲೋ ಮಾಡಿ. ಮತ್ತು ಬಂದುಬಿಟ್ಟು ನಿಮಗೆ ಯಾವುದಾದ್ರೂ ಟಿಪ್ಸ್ಗಳು ಬೇಕಂದರೆ, ಮತ್ತು ನಿಮಗೇನಾದರೂ ಹೆಲ್ಪ್ ಬೇಕಂದರೆ ಯೂಟ್ಯೂಬಿಗೆ ಸಂಬಂಧಪಟ್ಟಂತೆ ಎಲ್ಲದನ್ನೂ ಕಮೆಂಟ್ ಮಾಡಿದ್ರೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲದ್ರ ಬಗ್ಗೆನೂ ಡೀಟೇಲ್ ಆಗಿ ನಾನು ಹೇಳ್ಕೊಡ್ತೀನಿ. ನಾನು ಬಂದುಬಿಟ್ಟು ಫಸ್ಟ್ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಹೇಗೆ, ಯೂಟ್ಯೂಬಿಂದ ಯಾವ ರೀತಿ ನಾವು ಅರ್ನ್ ಮಾಡ್ಬೋದು, ಮತ್ತು ನಾವು 1000 ಸಬ್ಸ್ಕ್ರೈಬರ್ಸ್ನ ಹೆಂಗೆ ಬೇಗ ಗೇನ್ ಮಾಡೋದು, ಮತ್ತು 4000 ವಾಚ್ ಅವರ್ನ ನಾವು ಯಾವ ರೀತಿ ಕಂಪ್ಲೀಟ್ ಮಾಡೋದು, ವ್ಯೂಸ್ ಪ್ರಾಬ್ಲಮ್ ಇರುತ್ತೆ ತುಂಬ ಜನಕ್ಕೆ, ಇದ್ರ ಬಗ್ಗೆ ಎಲ್ಲ ನಾನು ತುಂಬ ಮಾಹಿತಿಗಳನ್ನ ಈ ಚಾನಲಲ್ಲಿ ಕೊಡ್ತಾ ಹೋಗ್ತೀನಿ. ಈ ಚಾನಲಲ್ಲಿ ಡೈಲಿ 4 to 5 PM ಒಳಗಡೆ ವಿಡಿಯೋಸ್ ಅಪ್ಲೋಡ್ ಆಗುತ್ತೆ. ಡೈಲಿ ವಿಡಿಯೋನ ನಾನು ರೆಗ್ಯುಲರ್ ಆಗಿ ಹಾಕೋಣ ಅಂದ್ಕೊಂಡಿದ್ದೀನಿ. ಯಾವ ರೀತಿ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿಬಿಟ್ಟು ಯೂಟ್ಯೂಬ್ನಲ್ಲಿ ನಾವು ಯಾವ ರೀತಿ ಅರ್ನ್ ಮಾಡ್ಬೋದು, ಮತ್ತು ನಾವು ಬರೀ ನಮ್ಮ ಕೈಯಲ್ಲಿ ಒಂದು ಸ್ಮಾರ್ಟ್ಫೋನ್ ಇದ್ದರೆ ಸಾಕು, ನಾವು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡೋದು ಹೇಗೆ, ಅದರಲ್ಲಿ ಥಂಬ್ನೇಲ್ ಮಾಡೋದು ಹೇಗೆ, ವಾಯ್ಸ್ ಓವರ್ ಮಾಡೋದು ಹೇಗೆ, ವಿಡಿಯೋ ಎಡಿಟ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡೋದ್ರವರೆಗೂ ಎಲ್ಲ ಸೆಟ್ಟಿಂಗ್ಸ್ಗಳು ಮತ್ತು ಎಲ್ಲದ್ರ ಬಗ್ಗೆನೂ ಡೀಟೇಲ್ ಆಗಿ ನಾನು ಈ ಚಾನಲ್ನಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆಗಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ. ಮತ್ತು ನಿಮಗೆ ಈ ಯೂಟ್ಯೂಬ್ನ ಬಗ್ಗೆ ಏನಾದರೂ ಸ್ವಲ್ಪ ಡೌಟ್ಸ್ ಇದ್ದರೆ, ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ, ವ್ಯೂಸ್ ಬಗ್ಗೆ ಆಗಲಿ, ಸಬ್ಸ್ಕ್ರೈಬರ್ಸ್ ಡೌನ್ ಆಗೋದ್ರಿಂದ ಇರ್ಬೋದು, ವ್ಯೂಸ್ 5-10 ವ್ಯೂಸ್ ಬರೋದು, ಈ ರೀತಿ ಏನಾದರೂ ಪ್ರಾಬ್ಲಮ್ಸ್ಗಳಿದ್ರೂ ಕೂಡ ನನಗೆ ಕಮೆಂಟ್ ಮಾಡಿ, ಮತ್ತು ನಾನು ಡೈಲಿ ವೀಡಿಯೋಸ್ಗಳನ್ನು ನಿಮಗೆ ಹಾಕ್ತಾ ಹೋಗ್ತೀನಿ. ನಾನು ಬಂದುಬಿಟ್ಟು ಫಸ್ಟ್ ಏನೆಲ್ಲ ತಪ್ಪುಗಳನ್ನು ಮಾಡಿದ್ದೆ ಯೂಟ್ಯೂಬ್ ಚಾನಲಲ್ಲಿ, ಅದರಿಂದ ನನ್ನ ಚಾನಲ್ ಕೂಡ ಒಂದು ಡಿಲೀಟ್ ಆಗಿತ್ತು. ಈ ರೀತಿ ಎಲ್ಲ ಮಾಡಿದ್ರೆ ನಿಮ್ಮ ಚಾನಲ್ ಕೂಡ ಡಿಲೀಟ್ ಆಗುತ್ತೆ. ಅದರಿಂದ ನಾನು ಈ ಸ್ಟೆಪ್ ಬೈ ಸ್ಟೆಪ್ ಒಂದೊಂದು ಮಾಹಿತಿಗಳನ್ನು ಈ ಚಾನಲ್ನಲ್ಲಿ ನಿಮಗೆಲ್ಲರಿಗೂ ನಾನು ತಿಳಿಸ್ಕೊಡ್ತೀನಿ. ಮತ್ತು ಫ್ರೆಂಡ್ಸ್, ನನ್ನ ಬಗ್ಗೆ ಹೇಳೋದಾದರೆ, ನಾನು ಬಂದುಬಿಟ್ಟು ಒಂದು ಹೌಸ್ ವೈಫ್. ನನಗೆ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ ಅದರಲ್ಲಿ ಅರ್ನ್ ಮಾಡೋದಕ್ಕಿಂತನೂ ನನಗೊಂದು ಒಳ್ಳೆ ಫ್ಯಾಮಿಲಿ ಸಿಗಬೇಕು ಅಂತ ಹೇಳಿಬಿಟ್ಟು ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದೆ. ಆದರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕೆ ಕಾರಣವೇ ಅದು. ನಾನು ಬಂದುಬಿಟ್ಟು ಒಂದು ಒಳ್ಳೆ ಫ್ಯಾಮಿಲಿ ಆಗಿರುತ್ತೆ. ನಮಗೆ ಕೂಡ ಮನೆಯಲ್ಲೇ ಕೂತ್ಕೊಂಡು, ಈಗ ನಾವು ಹೊರಗಡೆ ಹೋಗಿಬಿಟ್ಟು ಎಲ್ಲೂ ಜಾಬ್ ಮಾಡೋಕ್ಕೆಲ್ಲ ಆಗಲ್ಲ, ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಮನೆಯಲ್ಲೇ ಕೂತ್ಕೊಂಡು ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಮಾಡಿರೋದು. ಅದಾದಮೇಲೆ ನನಗೆ ಬಂದುಬಿಟ್ಟು 2 ಮಕ್ಕಳಿದ್ದಾರೆ. ಮತ್ತು ತುಂಬ ಜನಕ್ಕೆ ಯಾವ ರೀತಿ ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಟೈಮಿಂಗ್ಸ್ ಯಾವುದಿರ್ಬೋದು, ಯಾವ ರೀತಿ ಟೈಟಲ್ ಹಾಕಬೇಕು, ಯಾವ ರೀತಿ ಡಿಸ್ಕ್ರಿಪ್ಷನ್ ಹಾಕಬೇಕು, ಹ್ಯಾಶ್ಟ್ಯಾಗ್ ಯಾವುದೆಲ್ಲ ನಾವು ಹಾಕೋದ್ರಿಂದ ನಮ್ಮ ಚಾನಲ್ ಗ್ರೋ ಆಗುತ್ತೆ ಅನ್ನೋದ್ರ ಬಗ್ಗೆ ಗೊತ್ತಿರಲ್ಲ. ಅದ್ರ ಬಗ್ಗೆ ನಾನು ನೆಕ್ಸ್ಟ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ನಿಮ್ಮ ಹತ್ರ ಡೀಟೇಲ್ ಆಗಿ ಶೇರ್ ಮಾಡ್ಕೊಳ್ತೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ, ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಮತ್ತು ಕಮೆಂಟ್ ಕೂಡ ಮಾಡಿ. ಡೈಲಿ ವೀಡಿಯೋಸ್ಗಳಿಗಾಗಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿರುವ ಬೆಲ್ಲೈಕನ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಆಲ್ನ ಸೆಲೆಕ್ಟ್ ಮಾಡೋದ್ರಿಂದ ಡೈಲಿ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದಾಗ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಮತ್ತು ಫ್ರೆಂಡ್ಸ್, ಇಷ್ಟೇ ಇವತ್ತಿನ ಒಂದು ಸಣ್ಣ ಒಂದು ವಿಡಿಯೋ. ಇದು ಬಂದುಬಿಟ್ಟು ನನ್ನ ಒಂದು ಸಣ್ಣ ಪರಿಚಯ ಮಾಡೋದ್ರಿಂದ ನಾನು ಇದು ಸ್ಮಾಲ್ ವಿಡಿಯೋನ ಮಾಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ನನಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಈ ಚಾನಲ್ನ. ಮತ್ತೆ ಸಿಗೋಣ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.